ಎಲ್ಲ ಕಡೆ ನಾವು ಗೃಹಲಕ್ಷ್ಮಿ ನೋಡಿದಂದ್ರೆ ನಮ್ಮದು ಕಾನ್ಸ್ಟಿಟ್ಯೂನ್ಸಿದಲ್ಲಿ 98% ರೀಚ್ ಆಗಿದೆ. 10 ವರ್ಷದಲ್ಲೇ ಅವರು ಏನು ಡೆವಲಪ್ ಮಾಡಿದ್ದಾರೆ ನಮ್ಮದು ಜಿಲ್ಲೆ ಸಲುವಾಗಿ ಹೇಳಿ ನೀವು ಏನು ಮಾಡಿದ್ದಾರೆ. ಬೆಳಗಾವಿ ಉತ್ತರದಿಂದ ಮಿನಿಮಮ್ 25,000 to 30,000 ನಾವು ಲೀಡ್ ಕೊಡ್ತೀವಿ. ನಾವು ಇಲ್ಲೇ ಬೆಳಗಾವಿ ಉತ್ತರದಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಬೆಳಗಾವಿ ಗ್ರಾಮೀಣದಲ್ಲೇ ಅಲ್ಲೇ ಮೇಡಮ್ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಕ್ಯಾಂಡಿಡೇಟ್ ಮೃಣಾಲ್ ಹೆಬ್ಬಾಳ್ಕರ್ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅದಾನ, ಅಭ್ಯರ್ಥಿ ಅದಾನ. ಸೊ ಈ ಭಾಗದಲ್ಲಿ ಯಾವ ರೀತಿ ಜನ ಬೆಂಬಲ ವ್ಯಕ್ತಪಡಿಸ್ತಾರೆ ಸರ್? ಇದು ನಮ್ಮದು 8 ಕಾನ್ಸ್ಟಿಟ್ಯೂಷನ್ದಲ್ಲೇ ಎಲ್ಲ ಕಡೆ ಹೋಗಿದ್ದಂದ್ರೆ ನಮಗೆ ಬೆಂಬಲ ಸಿಗ್ತಾ ಇದೆ. ನಾವು ಎಲೆಕ್ಷನ್ ಮುಂಚೆ ಏನು ಗ್ಯಾರಂಟೀಸ್ ಕೊಟ್ಟಿದ್ದೀವಿ 5, ಅದು ಬಡವ್ರಿಗೆ ಭಾಳ ಲಾಭ ಆಗ್ತಾಯಿದೆ. ಮಹಿಳಾವ್ರಿಗೆ ಸ್ಪೆಷಲಿ ಅವ್ರು ಎಲ್ಲ ನಮಗೆ ಬೆಂಬಲ ಸಿಗ್ತಾ ಇದೆ. ಭಾಳ ತ್ರಾಸ್ದಾಗಿತ್ತು ಅವರು ಕೋವಿಡ್ ಆಯ್ತ ಮೇಲೆ. ಅದು ಇವತ್ತು ರೊಕ್ಕ ಆದವ್ರಿಗೆ ಮಕ್ಕಳ ಶಾಲೆ ಸಲುವಾಗ ಅವ್ರು ಬೇರೆ ಬೇರೆ ಹಾಸ್ಪಿಟಲಿನ ಅಡಚಣೆ ಇರ್ತವೆ. ಅದ್ರ ಸಲುವಾಗಿ ಅದು ಉಪಯೋಗ ಆಗ್ತಾಯಿದೆ. ಅದ್ರ ಸಲುವಾಗಿ ಅವ್ರು ನಮಗೆ, ನಮ್ಮ ಪಾರ್ಟಿಗೆ, ನಮ್ಮ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ನಾವು ಗೃಹಲಕ್ಷ್ಮಿ ನೋಡಿದಂದ್ರೆ ನಮ್ಮದು ಕಾನ್ಸ್ಟಿಟ್ಯೂನ್ಸಿದಲ್ಲಿ 98% ರೀಚ್ ಆಗಿದೆ. ಎಲ್ಲರಿಗೆ ಸಿಗ್ತಾ ಇದೆ. ಏನು 1-2% ಅವ್ರ ಪೇಪರ್ಸಲ್ಲಿ ಏನು ಮಿಸ್ಟೇಕ್ ಇರಬೇಕು, ಅದು ಎಲೆಕ್ಷನ್ ಆದ ಮೇಲೆ ಅದು ಕರೆಕ್ಷನ್ ಮಾಡಿ ಅದನ್ನು ನಾವು ಮಾಡಿಕೊಡ್ತೀವಿ. ನಮ್ಮದು ಮೃಣಾಲ್ ಹೆಬ್ಬಾಳ್ಕರು ಒಂದು ಯುವಕ. ಇಲ್ಲೇ ಹುಟ್ಟಿದ್ದಾನು, ಇಲ್ಲೇ ಒಂದು ಸ್ಕೂಲಿನ ಕಾಲೇಜ್ ಆಗಿದೆ, ಒಂದು ಇಂಜಿನಿಯರ್ ಅದಾನ, ಮತ್ತು ಯೂತ್ ಕಾಂಗ್ರೆಸ್ದು ಅವನು ಅಧ್ಯಕ್ಷ ಇತ್ತು. ಅವನು ಪಾರ್ಟಿದಲ್ಲೇ ಕೆಲಸ ಮಾಡಿದ್ದಾನೆ. ಅವನು ಎಲ್ಲ ಪ್ರಕಾರ ಅವನಿಗೆ ನಾಲೆಜ್ ಇದೆ. ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬರು ಅವರು ಒಂದು ex-CM, ಅವ್ರ ಮೇಲೆ ನಾನು ಏನು ಟಿಪ್ಪಣಿ ಮಾಡೋದಿಲ್ಲ. ಅವರು ಒಂದು ex-CM. ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಹುಬ್ಳಿದಲ್ಲೇ. ಅವ್ರು ನಮ್ಮ ಕಡೆ ಬಂದರು, ನಾವು ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಟಿಕೆಟ್ ಕೊಟ್ಟಿದ ಮೇಲೆ ಪಾಪ ಅವ್ರು ಸೋದರು. ಅಲ್ಲೇ ಒಂದು ex-CM ಅದನ್ನು ಗೌರವ ಕೊಡ್ಲಿಕ್ಕೆ ಬೇಕಂದ್ರೆ ನಮ್ಮದು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬ್ ಅವ್ರಿಗೆ MLC ಮಾಡಿದರು. ಅದು ಎಲ್ಲ ಅವ್ರಿಗೆ ನಾವು ಗೌರವ ಕೊಟ್ಟಿದ್ದೀವಿ. ಒಂದು ex-CMಗೆ ಏನು ಗೌರವ ಕೊಡಬೇಕು ಅದು ಬಿಟ್ಟು ಮತ್ತು ಅವ್ರು BJPಗೆ ಜಾಯ್ನ್ ಆಗಿದ್ರು. ಮತ್ತು ಹುಬ್ಳಿದಿಂದ ಅಲ್ಲೇ ನಿಲ್ಲಿಸ್ಬೇಕಾಗಿತ್ತು. ಹುಬ್ಳಿದಲ್ಲೇ ಅವ್ರದ್ದು ಅಲ್ಲಿ ಮನೆ ಅಲ್ಲೇ, ಅವ್ರದ್ದು ವ್ಯಾಪಾರ ಅಲ್ಲೇ, ಅವ್ರ ಫ್ಯಾಮಿಲಿ ಅಲ್ಲೇ, ಅವ್ರ ಆಸ್ತಿ ಅಲ್ಲೇ, ಅವ್ರು ಅಲ್ಲೇ ನಿಲ್ಬೋದಾಯಿತು. ಅವ್ರು ಹುಬ್ಳಿ ಬಿಟ್ಟು ಬೆಳಗಾಂದಲ್ಲೇ ಯಾಕೆ ಬಂದಿದ್ದಾರೆ ಇಲ್ಲೇ? ಮತ್ತು ಬೆಳಗಾಂ ಸಲುವಾಗಿ ಅವ್ರು ಏನು ಮಾಡಿದ್ದಾರೆ ಇವತ್ತು ತನಕ? ನಮ್ಮದು IIT ಇಲ್ಲೇ ಬರೋದಿತ್ತು, ಅವ್ರು ಅಲ್ಲೇ ತೊಗೊಂಡು ಹೋಗಿದ್ದು. ಹೈಕೋರ್ಟು ಇಲ್ಲೇ ಬರೋದಿತ್ತು, ಅವ್ರು ಅಲ್ಲೇ ತೊಗೊಂಡು. ಇಲ್ಲ ಇವರಿದ್ದಾರೆ. IIT ಯಾವಾಗ ಬಂದಿದ್ದು ಧರ್ಮಸಿಂಗ್ ಇರಲಿಲ್ಲಪ್ಪ. ಅವರು ಹೈಕೋರ್ಟು ಇಲ್ಲೇ ಬರೋದಿತ್ತು. ಆವೇಳೆ ಅವ್ರು ಪ್ರೆಷರ್ ಮಾಡಿ ಅಲ್ಲೇ ತೊಗೊಂಡೋಗಿದ್ದಾರೆ. ಅವ್ರು ಪ್ರೆಷರ್ ಮಾಡಿ ತೊಗೊಂಡೋಗಿದ್ದಾರೆ. ಮತ್ತು ಅವ್ರದ್ದು ಏನು ಪಾತ್ರ ಇದೆ ನಮ್ಮ ಸಲುವಾಗಿ, ಏನು ಮಾಡಿದಾರೋ ನಮ್ಮದು ಜಿಲ್ಲೆ ಸಲುವಾಗಿ? ಏನೂ ಮಾಡಲಿಲ್ಲ ಜಿಲ್ಲೆ ಸಲುವಾಗಿ. ಯಾಕೆ ಮಂದಿ ಬೆಂಬಲ ಕೊಡೋರು? ಯಾರು ಬೆಂಬಲ ಕೊಡ್ಲಿಕ್ಕೆ ತಯಾರಿಲ್ಲ. ಅವ್ರದ್ದು ಕಾರ್ಪೊರೇಟರ್ಸು, ಅವ್ರದ್ದು ಮಂದಿ ಪಾರ್ಟಿದು ಅವರು ಹೇಳಕತ್ತಿದ್ರು ಗೋ ಬ್ಯಾಕ್ ಶೆಟ್ಟರ್ ಅಂದ್ರೆ ಪೋಸ್ಟರ್ಸ್ ಎಲ್ಲ ಕಡೆ ಹಚ್ಚಿದ್ರು. ನಾವು ಹಚ್ಚಲಿಲ್ಲ, ಅವ್ರ ಪಾರ್ಟಿ ಅವ್ರು ಹಚ್ಚಿದ್ರು. ಅವ್ರ ಪಾರ್ಟಿ ಮಂದಿ ಒಪ್ಕೊಳ್ಲಿಕ್ಕೆ ತಯಾರಿಲ್ಲ. ನಾವೇನು ಮಾಡೋರು? ಈಗ ನಮ್ಮ ಯುವ ಕ್ಯಾಂಡಿಡೇಟ್ ಅದಾನ, ಸರ್ಕಾರ ಇದೆ ನಮ್ಮದು. ಮತ್ತು ನಾವು ಏನೇನು ಗ್ಯಾರಂಟೀಸ್ ಕೊಟ್ಟಿದ್ದೇವೆ, ಮಂದಿ ಗ್ಯಾರಂಟಿ ಸಿಗ್ತಾ ಇದೆ. ಮತ್ತು ನಾವು ಎಲ್ಲರೂ ಶಾಸಕರು ಅದಾರೆ ಇಲ್ಲಿ, ನಮ್ಮ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ನಾವು ಬೆಂಬಲ ಕೊಡ್ತಿದ್ದೀವಿ. ಎಲ್ಲ ದಿನ ರಾತ್ರಿ ನಾವು ಕೆಲಸ ಮಾಡ್ತಿದ್ದೀವಿ ಕ್ಯಾಂಡಿಡೇಟ್ ಸಲುವಾಗಿ, ಪರವಾಗಿ. ಅದೆಲ್ಲ ಲಾಭ ಆಗೋದು. ಮೋದಿ ಸಾಹೇಬ್ರದ್ದು 2014 ನಡೀತು, 2019 ನಡೀತು. 10 ವರ್ಷದಲ್ಲೇ ಅವರು ಏನು ಡೆವಲಪ್ ಮಾಡಿದ್ದಾರೆ ನಮ್ಮದು ಜಿಲ್ಲೆ ಸಲುವಾಗಿ ಹೇಳಿ ನೀವು ಏನು ಮಾಡಿದ್ದಾರೆ? ಒಂದು ಇಂಡಸ್ಟ್ರಿ ತೊಗೊಂಡು ಬಂದಿದ್ದಾರೋ, ಒಂದು ಡ್ಯಾಮ್ ಕಟ್ಟಿದ್ದಾರೋ, ಒಂದು ಕೆನಾಲ್ ಕಟ್ಟಿದ್ದಾರೋ, ಏನು ಮಾಡಿದ್ದಾರೆ ಅವರು? ಏನೂ ಮಾಡಲಿಲ್ಲ. ಅವರೇನು ಮಾಡಲಿಲ್ಲ. ಮತ್ತು ಮೋದಿ ಸಾಹೇಬ್ರಿಗೆ ನೋಡಿದಂದ್ರೆ ಬರೀ
ಹಿಂದೂ ಮುಸ್ಲಿಂ ಮಸ್ಜಿದ್ ಮಂದಿರ ಅಷ್ಟೇ ಹೇಳ್ತಾಯಿದ್ರು. ನಾವು ಹೇಳ್ತೀವಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ, ನೀವು ಏನು ಡೆವಲಪ್ಮೆಂಟ್ ಮಾಡಿದಾರೋ ಅದು ಮಾತಾಡಿ. ಈಗೆಲ್ಲ ತೊಗೊಂಡು ಮಂದಿಗೆ ಗುರ್ತಾಗಿದೆ, ಹಿಂದೂ ಮುಸ್ಲಿಮ್ ಎಲ್ಲ ಅನ್ನೋರು ತಮ್ಮವರು ಎಲ್ಲ ನಮ್ಮ ಜಿಲ್ಲೆದಲ್ಲಿ ಎಲ್ಲ ಹಂಗೆ ಇರ್ತಾರೋ. ನಾವು ಎಲ್ಲ ಹಂಗೆ ದೊಡ್ಡಾಗಿದ್ದೇವೆ. ನಮ್ಮದು ಏಜ್ ಹಿಂಗೆ ಆಗಲಿಲ್ಲ. ಎಲ್ಲ ಜೊತೆ ಇರಿ, ಎಲ್ಲ ಸಮಾಜ ಜೊತೆ ಇರಿ, ಎಲ್ಲ ಧರ್ಮದವ್ರ ಜೊತೆ ಇರಿ. ನಾವು ಗ್ರೋ ಆಗಿದ್ದೇವೆ. ಬೆಳಗಾವಿ ಉತ್ತರದಿಂದ ಮಿನಿಮಮ್ 25,000 to 30,000 ನಾವು ಲೀಡ್ ಕೊಡ್ತೀವಿ. ಬೆಳಗಾವಿ ಪಾರ್ಲಿಮೆಂಟ್ರಿ ನಾವು ನಮ್ಮದು ಪ್ರಕಾರ ನಮ್ಮದು ಕ್ಯಾಂಡಿಡೇಟ್ 1,50,000ದಿಂದ 2,00,000 ತನಕ ಗೆಲ್ತಾರೆ. ನಾವು ಇಲ್ಲೇ ಬೆಳಗಾವಿ ಉತ್ತರದಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಬೆಳಗಾವಿ ಗ್ರಾಮೀಣದಲ್ಲೇ ಅಲ್ಲೇ ಮೇಡಮ್ ಕೆಲಸ ಮಾಡ್ತಾಯಿದ್ದಾರೆ. ಬೆಳಗಾವಿ ದಕ್ಷಿಣದಲ್ಲೇ ನಮ್ಮ ಕೆಲಸ ಆಗ್ತಾಯಿದೆ. ಬೈಲೊಂಗಲದಲ್ಲಿ ನಮ್ಮ ಮಹಾಂತೇಶನ್ನ ಕೆಲಸ ಮಾಡ್ತಾಯಿದ್ದರು. ರಾಮದುರ್ಗದಲ್ಲಿ ಅಶೋಕ್ ಪಟ್ಟಣ್ ಸಾಹೇಬ್ ಕೆಲಸ ಮಾಡ್ತಾಯಿದ್ದಾರೆ. ಸೌಂದತ್ಯದಲ್ಲೇ ವೈದ್ಯ ಸಾಹೇಬ್ ಕೆಲಸ ಮಾಡ್ತಾಯಿದ್ದಾರೆ. ಗೋಕಾಕದಲ್ಲೇ ನಮ್ಮ ಡಾಕ್ಟರ್ ಕೆಲಸ ಮಾಡ್ತಾಯಿದ್ರು. ಎಲ್ಲ ಕಡೆ ಕೆಲಸ ಆಗ್ತಾಯಿದೆ. ಎಲ್ಲರೂ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡಿ ದಿನ ರಾತ್ರಿ ಮಾಡಿ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸಂದೇಶ್ ಖಾಲಿ ಏನಾಯಿತು ತಮಗೇನು ಗೊತ್ತಿದೆ. ಅವಳೆ ಪ್ರಧಾನಮಂತ್ರಿ ಎಷ್ಟು ಸರ್ತಿ ಏನೇನು ಹೇಳಿದರು, ಏನೇನು ಮಾತಾಡಿದರು ಅವರು. ಇತರ ಬಗ್ಗೆ ಯಾಕೆ ಅವ್ರು ಮಾತಾಡಲಿಕ್ಕೆ ತಯಾರಿಲ್ಲ? ಹಾಸನ ಬಗ್ಗೆ ಜನ ನೋಡ್ತಾ ಇದ್ದಾರೆ. ಇದೆಲ್ಲ ಎಲ್ಲ ಕಡೆ ಫೇರ್ ಇರಬೇಕು. ಇಲ್ಲೇನೋ ಏನಾಗಿದೆ ತಪ್ಪಾಗಿದೆ, ಅಲ್ಲೇನೋ ಆಯಿತು ಅದು ತಪ್ಪಿತ್ತು, ಎಲ್ಲ ಕೊಡೆ ಮಾಡಬೇಕು. ತಾವು ಅಲ್ಲೇ ಫ್ಲಡ್ಸ್ ಬಂತಂದ್ರೆ ಗೋವಾದಲ್ಲೇ ತಾವು ಅಲ್ಲೇ ಹೋಗೋರು. ನಮ್ಮ ದೊಡ್ಡ ಜಲ್ಲ ಇಲ್ಲಿ ಫ್ಲಡ್ಸ್ ಬಂತಂದರೆ ಇಲ್ಲಿ ಕೇಳೋದೇ ಇಲ್ಲ. ಇಲ್ಲಿ ಬರಗಾಲ ಆಯಿತು, ಯಾರು ನಮ್ಮದು ರೊಕ್ಕನೂ ಹಣನೂ ಕೊಡ್ತಾ ಇಲ್ಲ. ನಮಗೆ 19,000 ಕೊಡೋದು 3,000 ಕೊಟ್ಟಿದ್ದಾರೆ. ನಮ್ಮದು ಹಕ್ಕು ಏನಿದೆ ಫೆಡ್ರಲ್ ಸಿಸ್ಟಮ್ದಲ್ಲಿ ನಮಗೆ ಎಷ್ಟು ಕೊಡ್ತಾರೋ, ಯು ಪಿಗೆ ಎಷ್ಟು ಕೊಡ್ತಾರೋ ನೀವು ನೋಡಿ. ಮತ್ತು ನಮ್ಮ 25 MPs ಏನು ಮಾತಾಡಲಿಕ್ಕೆ ಅವ್ರಿಗೆ ಇಲ್ಲ. ಏನು ಮಾತಾಡಿದರು ಇವತ್ತು ತನಕ ಅವರು ಸ್ಟೇಟ್ ಪರವಾಗಿ? ಮಾತಾಡಬೇಕಲ್ಲ. ನಮ್ಮದು 62,000 ಕೋಟಿ ಬರಬೇಕು ಸೆಂಟರ್ದಿಂದ, ಅದು ಬರ್ತಾ ಇಲ್ಲ. ಅದು ಎಲ್ಲ ಜನರಿಗೆ ಗೊತ್ತಾಗಿದೆ, ಜನ ನೋಡ್ತಾ ಇದ್ದೇವೆ ನಮ್ಮದು ರಾಜ್ಯಕ್ಕೆ ಎಷ್ಟು ಅನ್ಜಸ್ಟ್ ಆಗಿದ್ದಾರೋ ಅದು ನೋಡಿ. ಯಾರು ಪೂರ್ಣ ಸ್ಟೇಟ್ದಲ್ಲೇ ಪೂರ ರಾಜ್ಯದಲ್ಲೇ ನಮಗೆ ಸಪೋರ್ಟ್ ಸಿಗ್ತಾಯಿದೆ. ನಮ್ಮ ಕ್ಯಾಂಡಿಡೇಟ್ ಮೃಣಾಲ್ ಹೆಬ್ಬಾಳ್ಕರ್ ನಮ್ಮ ಅಭ್ಯರ್ಥಿ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಅದಾನ, ಅಭ್ಯರ್ಥಿ ಅದಾನ, ಒಂದು ಯುವಕ ಅದಾನ, ಒಂದು ಇಂಜಿನಿಯರ್ ಅದಾನ. ತಾವು ಎಲ್ಲರೂ ನಮ್ಮ ಬೆಳಗಾಂ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗೆ ಅವ್ನಿಗೆ ಸಪೋರ್ಟ್ ಮಾಡಿ ಅವ್ನಿಗೆ ಹಾರ್ಸ್ ತಗೊಂಡು ಬನ್ನಿ. ಅವನು ಎಲ್ಲರ ಸಲುವಾಗಿ ಕೆಲಸ ಮಾಡ್ತಾನೆ. ನನ್ನ ವಿನಂತಿ ಇದೆ ಎಲ್ಲರಿಗೆ.